ಹಿಂಗೆ ಮೇನ್ ಮ್ಯಾಟ್ರ್ ಏನು ಅಂದರೆ ಇವ್ರಿಗೆ ದೊಡ್ಡ ಟ್ಯಾಂಕ್ ಬೇಕಾಯಿತು, ಪ್ಲಸ್ ಸ್ಟೆಪ್ನಿ ಸೇಮ್ ಜಾಗದಲ್ಲೇ ಕೂರಬೇಕಾಗಿತ್ತು. ಆಮೇಲೆ ಏನು ಮಾಡಿದ್ದಾರೆ, ಬೇರೆ ಒಂದು ಕಡೆ ಹೋಗಿ ಇವರು ಸ್ಟೆಪ್ನಿ ಕೆಳಗಿಡೋ ಥರ ಮಾಡಿಸಿದ್ದಾರೆ. ಬೇರೆ ಕಡೆ ಏನು ಮಾಡಿದ್ದಾರೆ, ಸ್ಟೆಪ್ನಿ ಕಂಪ್ನಿಯಿಂದ ಸ್ಟ್ಯಾಂಡಿಂಗ್ ಥರ ನಿಲ್ಲಿಸೋ ಥರ ಸ್ಟ್ಯಾಂಡ್ ಬರ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಅವರು ಕೆಳಗಡೆ ಸ್ಟೆಪ್ನಿ ಮಲಗಿಸ್ಬಿಟ್ಟು ಸ್ಟ್ಯಾಂಡ್ ಹಾಕಿ ಟೈಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೋಡ್ರೆ ಸ್ಟೆಪ್ನಿನೇ ಬರ್ತಾಯಿಲ್ಲ ಹೊರಗಡೆ. ಆಮೇಲೆ ಸರಿ ಸ್ಟೆಪ್ನಿ ಇಲ್ದಂಗೆ ಕಸ್ಟಮರ್ ಓಡಿಸಿದ್ರೆ ಎಲ್ಲ ಪಂಚರ್ ಆಗಿ ಬರೀ 2 ಕಿಲೋಮೀಟ್ರ್ ಹೋಗೋಷ್ಟು ಟೈರ್ ಕೂಡ ಹೋಗ್ಬಿಟ್ಟಿದೆ. ಈ ಥರ ಪ್ರಾಬ್ಲಮ್ ಆಗೋರಿಗೆ ಆಮೇಲೆ ಅವ್ರು ಡಿಸೈಡ್ ಮಾಡಿದರು ಏನಂತ, ನನ್ನ ಹತ್ರ ಒಂದು ಸರಿ ಟ್ರೈ ಮಾಡೋಣ ಯೂನಿವರ್ಸಲ್ ಆಟೋ ಗ್ಯಾಸಲ್ಲಿ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಈ ಗಾಡಿನ ಹೊಸ ಗಾಡಿ ಇದೆ, ಆ್ಯಕ್ಚುಲಿ ಬರೀ 8,000 9,000 ಓಡಿದೆ, ಆದ್ರೂ ಎಕ್ಸ್ಚೇಂಜ್ ಹಾಕ್ಬಿಟ್ಟು ಬ್ರೀಝಾ ತೊಗೊಳ್ಳೋಣ. ಯಾಕಂದರೆ ಸ್ಟೆಪ್ನಿನೂ ಇರುತ್ತೆ, ಸ್ವಲ್ಪ ಲಗೇಜ್ಗೂ ಜಾಗ ಸಿಗುತ್ತೆ ಅಂತ ಅವ್ರು ಫೈನಲ್ ಪ್ಲ್ಯಾನ್ ಮಾಡಿದರು. ಆಮೇಲೆ ನನ್ನ ಹತ್ರಕ್ಕೆ ಬಂದಮೇಲೆ ನಾನು ಹೇಳಿದೆ, ಇಲ್ಲಿಗೆ ಬಂದಿದ್ದೆ ಅಣ್ಣ, ನಿಂಗೆ ಕೆಲಸ ಆಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡ ಅಂತ. ಅವ್ರು ನಿರೀಕ್ಷೆ ಮಾಡಿದ್ರು ಇವ್ರು ಗಾಡಿಯವರು, ಅದಕ್ಕಿಂತ ಚೆನ್ನಾಗೇ ಕೆಲಸ ಮಾಡಿದ್ದೀನಿ, ಪ್ಲಸ್ ಅದಕ್ಕಿಂತ ಜಾಸ್ತಿ ಕೆಪಾಸಿಟಿದು ಕೂಡ ಹಾಕ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಸ್ಟಮರ್ ಕೆಲವು ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಅಣ್ಣ ಈಗ ಬಂದಿದ್ದು ಮೇಯ್ನ್ ಉದ್ದೇಶ ಏನಕ್ಕೆ ನೀವು ಈ ಗಾಡಿ ಕೆಲಸ ಮಾಡ್ಸಕ್ಕೆ ನನ್ನ ಹತ್ರ? CNG ಪ್ರಾಬ್ಲಮ್ ಆಗಿತ್ತು. ಹಾಂ, ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ದೀವಿ. ಅದು ನಮ್ಮದು 10 kg ಇತ್ತು. ಅದು ಇದು ದಿಕ್ಕಿದು ಸ್ಟಪ್ನಿ ಇಡೋಕ್ಕೆ ಗೋಟೆ ಇಟ್ಟಿದ್ದಾರೆ ಕಂಪ್ನಿಯಲ್ಲಿ. ನಮ್ಮ ಬ್ಯಾಗು ಈಗ ಇಟ್ಕೋಕ್ಕೆ ಜಾಗ ಇದ್ದಿಲ್ಲ, ಹಂಗಾಗಿ ಕೆಳಗಡೆ ಸ್ಟೆಪ್ನಿ ಹಾಕೋಣ ಅಂತ ಹೇಳಿಬಿಟ್ಟು ನಾವು ಟ್ರೈ ಮಾಡಿದ್ವಿ. ಬೇರೆ ಕಡೆ ಅವ್ರೇನೋ ಕಟ್ ಮಾಡಿ ಅಧ್ವಾನ್ ಮಾಡಿ ಹಾಕ್ಬಿಟ್ರು. ಈಗ ನಾವೇನು ಮಾಡಿದ್ವಿ, ಅದಕ್ಕಾಗಿ ಆನ್ಲೈನಲ್ಲಿ ನಿಮ್ಮದು ಯೂಟ್ಯೂಬಲ್ಲಿ ನೋಡಿದ್ವಿ ಆಟೋ ಯೂನಿವರ್ಸಲ್ ಅಂತೇಳಿ. ನೋಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾಡಿಬಿಟ್ಟು ಬಂದಿದ್ದೀವಿ. 12 kg 16 kg ಟ್ಯಾಂಕಿ ನಮಗೆ ರೀಫಿಲಿಂಗ್ ಬಂದು 12 kg ಹಿಡಿಯುತ್ತೆ. ಇವಾಗಲೂ ಹಿಡಿತಲ್ಲ? ಹಿಡಿಯುತ್ತೆ. ಇವಾಗ ಚೆಕ್ ಮಾಡ್ಕೊಂಡು ಬಂದೀವಿ ನಾವು ಹೋಗಿ ಪೆಟ್ರೋಲ್ ಬಂಕಲ್ಲಿ ಆ್ಯಕ್ಷನ್ಗೆ. ಹೌದು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ನೀವೇನೋ ಪೆಟ್ರೋಲ್ ಗಾಡಿ ಇದ್ರೆ ಬಂದು CNG ಹಾಕ್ಸೋಳಿ. ಈ ಥರ ದೊಡ್ಡ ಟ್ಯಾಂಕ್ ಹಾಕ್ಬೇಕಂದ್ರೆ ದೊಡ್ಡ ಟ್ಯಾಂಕ್ ಹಾಕ್ಸೋಳಿ, ಏನು ತೊಂದರೆ ಇಲ್ಲ. ಎಲ್ಲಿ ಎಲ್ಲಿ ನಮ್ಮ ಹತ್ರನಾ ಬೇರೆ ಕಡೆನಾ? ನಿಮ್ಮ ಹತ್ರ. ಬೇರೆ ಕಡೆ ಹೋದ್ರೆ ಏನಾಗುತ್ತೆ? ಬೇರೆ ಕಡೆ ಹೋದ್ರೆ ಎಲ್ಲ ಕಿತ್ತಾಗಿ ಅಧ್ವಾನ್ ಮಾಡಿ ಕಳಿಸ್ತಾರೆ. ಗಾಡಿನ ಅಧ್ವಾನ್ ಮಾಡ್ತಾರೆ. ಅದು ನಾವು ಗಾಡಿ ಅಧ್ವಾನ್ ಮಾಡಿದ್ರೆ ಸ್ಮೆಲ್ ಎಲ್ಲ ಹಿಡ್ಕೊಂಡ್ಬಿಡ್ತದೆ, ಲೀಕ್ ಆಗ್ತಿತ್ತು ಮೊದಲೇ. ಅದು ಸರಿನೂ ಮಾಡಿಲ್ಲ. ಆಮೇಲೆ ಕೆಳಗಡೆ ಬಾಡಿ ಎಲ್ಲ ಕಟ್ ಮಾಡಿದ್ರಲ್ಲ? ಬಾಡಿ ಎಲ್ಲ ಕಟ್ ಮಾಡಿ ವೆಲ್ಡಿಂಗ್ ಮಾಡಿದ್ದಾರೆ. ಅದನ್ನ ಹೇಳಿ, ಹೊಸ ಗಾಡಿ ವೆಲ್ಡಿಂಗ್ ಮಾಡಿದ್ದಾರೆ. ತುಂಬಾ ಬೇಜಾರಾಯ್ತು. ಇನ್ನೇನು ಇಲ್ಲಿ ಆಗುತ್ತೋ ನೋಡೋಣ, ಆಗಿಲ್ಲ ಅಂದ್ರೆ ಗಾಡಿನ ಎಕ್ಸ್ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನಿಲ್ಲ, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ತುಂಬ ಇಷ್ಟ ಆಯ್ತಾ? ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು. ನೋಡಿ ಇವ್ರು ಏನಕ್ಕೆ ಹೇಳ್ತಿದ್ದಾರೆ ಈ ಮಾತಂತಂದರೆ, ಬ್ರ್ಯಾಂಡ್ ನ್ಯೂ ಗಾಡಿ. ಈ ಫ್ರಾಂಕ್ಸ್ ಅನ್ನೋ ಗಾಡಿ ನಾನು ಓಡಿಸ್ದೆ, ಇವಾಗ ಗ್ಯಾಸ್ ಫಿಲ್ಲಿಂಗ್ ಎಲ್ಲ ಹೋಗಿದ್ದೆ, ಓಡಿಸೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಆಮೇಲೆ ಬೆಳಗ್ಗೆನೂ ಅವ್ರಿಗೆ ಕೇಳಿದೆ, ಇದಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ ಸರ್, ಬ್ರೀಝಾಗಿ ಹೋಗ್ತಾಯಿಲ್ಲ ಅಂದರೆ. ಓಡ್ಸೋಕ್ಕೆಲ್ಲ ಚೆನ್ನಾಗಿದೆ, ಎಲ್ಲ ಥರ ಚೆನ್ನಾಗಿದೆ ಸರ್. ನಾನು ಬರೀ ಡಿಕ್ಕಿ ಜಾಸ್ತಿ ಗ್ಯಾಸ್ ಹಿಡಿದು ಮತ್ತು ಸ್ಟೆಪ್ನಿದೊಂದು ಆದರೆ ಸಾಕಷ್ಟೇ, ಅದಾಗ್ಬಿಟ್ರೆ ಲೈಫ್ ಟೈಮ್ ಈ ಗಾಡಿ ನಾನು ಕೊಡೋದೆಲ್ಲ ನಾನೇ ಇಕ್ಕಲ್ತೀನಿ, ಅಷ್ಟು ಚೆನ್ನಾಗಿದೆ ಅಂತಂದರು. ಇಲ್ಲಿವರೆಗೂ ಬಂದಿದೆ, ಬೇಡ ನನ್ನ ಆಫೀಸ್ಗೆ ನಿಂಗೆ ಕೆಲಸ ಆಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೆ. ನನ್ನ ಹತ್ರ ಸ್ಟಾಕ್ ಇರಲಿಲ್ಲ ಅದು, ಬಟ್ ಆದರೂ ಮೆಟೀರಿಯಲ್ ತರಿಸಿ ಅವ್ರನ್ನ ಬೆಳಗ್ಗೆ ಬಂದವ್ರು, ಪಾಪ ಇವ್ರು ಆಕ್ಚುಲಿ 9 ಗಂಟೆಗೆ ಬಂದಿರು, ನಮ್ಮ ಆಫೀಸ್ ಓಪನ್ ಆಗಿಂತ ಮೊದಲೇ. ಆದರೂ ಇವ್ರಿಗಾಗಿ ಅದಕ್ಕೆ ಬೇಕಾಗಿರುವಂಥ ಐಟಮು ಟ್ಯಾಂಕ್ ಎಲ್ಲ ತರಿಸಿ ವೆಯ್ಟ್ ಮಾಡಿಸಿ ಮಾಡಿಕೊಟ್ಟೆ. ಇವರು ಗುಲ್ಬರ್ಗೆಲ್ಲ ತುಂಬ ಲಾಂಗ್ ಓಡಾಡ್ತಾರೆ, ಹಂಗಾಗಿ ನಾನು ಇವಾಗ ಫಿಲ್ ಮಾಡಿಸಿದ್ದೀನಿ. 12 kg ಗ್ಯಾಸೇ ಹಿಡಿದಿದೆ, ಇನ್ನೂ ಒಂದು ಸ್ವಲ್ಪ ಹಿಡಿತಾ ಇತ್ತು, ಪ್ರೆಸರ್ ಒಂದು ಸ್ವಲ್ಪ ಕಡಿಮೆ ಇತ್ತು. ಅದನ್ನು ಕೂಡ ವಿಡಿಯೋ ಇದರಲ್ಲೇ ಹಾಕ್ತೀನಿ ನಿಮ್ಗೆ, ಲಾಸ್ಟಲ್ಲಿ ನೀವು ನೋಡ್ಬೋದು. ಹಂಗಾಗಿ ಈ ವಿಡಿಯೋದಲ್ಲಿ ತಿಳಿಸಿರೋ ಉದ್ದೇಶ ಏನಂತಂದರೆ, ನಿಮ್ದು ಯಾವುದೇ ಚಿಕ್ಕ ಟ್ಯಾಂಕ್ ಇರಲಿ ಏನೇ ಇರಲಿ, ದೊಡ್ಡ ಟ್ಯಾಂಕ್ ಮಾಡಬೇಕು ಅಂದ್ರೂ ಅಥವಾ ಟ್ಯಾಂಕ್ಗಳು ದೊಡ್ಡದು ಮಾಡಬೇಕು, ಇಲ್ಲ ಸ್ಟೆಪ್ನಿ ಬೇರೆ ಥರ ಆಲ್ಟ್ರೇಷನ್ ಮಾಡೋಕೆ ಏನೇ ಇದ್ರೂ ಬನ್ನಿ ಯೂನಿವರ್ಸಲ್ ಆಟೋ ಗ್ಯಾಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ, ಈಸಿಯಾಗಿ ಚೆನ್ನಾಗಾಗುತ್ತೆ. ಈ ಗಾಡಿ ನನಗೆ ಬೇಜಾರಾಯಿತು ಆ್ಯಕ್ಚುಲಿ, ಗೊತ್ತಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಅದನ್ನು. ಅವ್ರು ಏನು ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಕೆಳಗಡೆ ಸ್ಟೆಪ್ನಿ ಫಿಟ್ ಮಾಡಿಬಿಟ್ಟಿದ್ದಾರೆ, ಆಮೇಲೆ ಬಾಡಿ ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ, ಒಂದಷ್ಟು ದೂರ ಕಟ್ ಮಾಡಿ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಮಾಡಿಸಿದ್ದಾರೆ. ನಾನು ಅದೇ ಅಂದರೆ ಎಷ್ಟು ಓಡಿದೆ ಅಂದರೆ ಬರೀ 8-9 ಸಾವಿರ ಗಾಡಿ ಓಡಿದೆ, ತುಂಬ ಹೊಸ ಗಾಡಿ. ನೋಡಿದ್ರೆ ಕಟ್ಟಿಂಗು ವೆಲ್ಡಿಂಗು ಏನೇನೋ ಅಧ್ವಾನ ಮಾಡಿಬಿಟ್ಟವ್ರೆ ಗಾಡಿನ. ಹಂಗಾಗಿ ದಯವಿಟ್ಟು ಗೊತ್ತಿರೋ ಕಡೆ, ಎಕ್ಸ್ಪರ್ಟ್ ಇರೋ ಕಡೆ ನೀವು ಮಾಡಿಸ್ಕೊಳ್ಳಿ, ಏನೋ ತೊಂದರೆ ಇಲ್ಲ, ಸೇಫ್ಟಿಯಾಗೆಲ್ಲ ಯೂಸ್ ಆಗುತ್ತೆ. ಈಗ ಆಲ್ರೆಡಿ 12 kg ಗ್ಯಾಸ್ ಹಿಡಿದಿದೆ, ಗ್ಯಾಸಲ್ಲಿ ಕೂಡ ಗಾಡಿ ರನ್ ಆಗಿದೆ, ಅವರು ಕೂಡ ಓಡಿಸಿ ನೋಡಿದ್ದಾರೆ. ಹಂಗಾಗಿ ಬೇರೆಯವ್ರಿಗೆ ಈ ಥರ ತೊಂದರೆ ಆಗೋದು ಬೇಡ ಅಂತ ಇದೊಂದು ವಿಡಿಯೋ ಅವ್ರ ಕೈಯೆಲ್ಲ ಮಾತಾಡಿಸ್ತಿದ್ದೀನಿ. ಹಂಗಾಗಿ ನಿಮ್ಮದು ಪೆಟ್ರೋಲ್ ಗಾಡಿ ಇರಲಿ, ಯಾವುದೇ ಗಾಡಿ ಇರಲಿ, CNG ಗಾಡಿ ಇದ್ದರೆ ಟ್ಯಾಂಕ್ ದೊಡ್ಡದು ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಪೆಟ್ರೋಲ್ ಗಾಡಿ ಇದ್ದರೆ CNG ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಣ್ಣ ಓಕೆ, 4 ಜನ ಸಿಗ್ದವ್ರಿಗೆ ಹೇಳಿ ಏನು ಅಂತ ಕಳಿಸ್ಕೊಡಿ. ಹಾಂ, ಓಕೆ ಆಯ್ತು ಅಣ್ಣ, ಥ್ಯಾಂಕ್ ಯು. ಆ ಥರ ನೀವು ಬನ್ನಿ, CNG ಹಾಕಿಸ್ಕೊಳ್ಳಿ, ದೊಡ್ಡ ಟ್ಯಾಂಕ್ ಬೇಕಾದ್ರೆ ದೊಡ್ಡ ಟ್ಯಾಂಕ್ ಕೂಡ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.